ನಮಸ್ಕಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮೀಸಲಾತಿ ಕೂಗು ಹೆಚ್ಚಾಗ್ತಾನೆ ಇದೆ. ಒಂದೊಂದೇ ಜಾತಿಗಳು ಸರ್ಕಾರದ ಮುಂದೆ ಒಂದೊಂದು ರೀತಿ ಬೇಡಿಕೆಯನ್ನಿಡ್ತಿವೆ. ಮೀಸಲಾತಿಯ ಜ್ವಾಲಾಗ್ನಿಯಲ್ಲಿ ಸರ್ಕಾರ ಬೆಂದು ಹೋಗಿದೆ. ಆ 10 ಜಾತಿ 40 ಸ್ವಾಮೀಜಿಗಳು ಸಿಎಂಗೆ ಕೊಟ್ಟರ ವಾರ್ನಿಂಗ್. ಕುರುಬ ಪಂಚಮಸಾಲಿ ಸಿಟ್ಟು, ವಾಲ್ಮೀಕಿ ಶ್ರೀ ಸಾವಿನ ಶಪಥ. ಅಂದು ಬಿಎಸ್ವೈ ಬೆನ್ನಿಗಿದ್ದ ಶ್ರೀಗಳೇ ತಿರುಗಿ ಬಿದ್ದಿದ್ಯಾಕೆ? ಇದೇ ಹೊತ್ತಿನ ಫೋಕಸ್ 18. 10 ಕೋಟ ಪೀಕಲಾಟ. 10 ಜಾತಿ 40 ಸ್ವಾಮೀಜಿಗಳು ಸಿಎಂಗೆ ಕೊಟ್ಟರ ವಾರ್ನಿಂಗ್. ವರದಿಯನ್ನು ತರಿಸ್ಕೊಳ್ಳದೆ ಹೋದ್ರೆ ಅನಿವಾರ್ಯವಾಗಿ ವಿಧಾನಸೌಧಕ್ಕೆ ನಾವು ಮುಖ್ಯ ಆಗ್ತೀವಿ. ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಅದೆಲ್ಲವನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಯಡಿಯೂರಪ್ಪನವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಎಲ್ಲೇ ಒಂದು ಕಡೆ ಅವರ ಬುದ್ಧಿ ಸ್ಥಿಮಿತದಿಂದ ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ. ಕುರುಬ ಪಂಚಮಸಾಲಿ ಸಿಟ್ಟು, ವಾಲ್ಮೀಕಿ ಶ್ರೀ ಸಾವಿನ ಶಪಥ. ನಮ್ಮ ಮೀಸಲಾತಿನ ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ ನಾನೇನಾದ್ರು ಸತ್ರೆ. ಅಂದು ಬಿಎಸ್ವೈ ಬೆನ್ನಿಗಿದ್ದ ಶ್ರೀಗಳೇ ತಿರುಗಿ ಬಿದ್ದಿದ್ಯಾಕೆ? ನಮ್ಮ ಕೂಗನ್ನ ಎಲ್ಲಿಗೆ ಕೂಡ ಮುಟ್ಟಿಸ್ಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ನಾವು ಮಾಡಕತ್ತೀವಿ. ಯಡಿಯೂರಪ್ಪನವರೇ ಸೃಷ್ಟಿಸಿದ ಮೀಸಲಾತಿ ಅಸ್ತ್ರ ಈಗ ಅವರಿಗೆ ತಿರುಗುಬಾಣವಾಗಿದೆ. ರಾಜಾಹುಲಿ ತಾವೇ ಹೆಣತ ಮೀಸಲಾತಿ ಚಕ್ರವ್ಯೂಹದಲ್ಲಿ ಮೇಲೇಳಲಾಗದೆ ಒದ್ದಾಡ್ತಿದ್ದಾರೆ. ಬಿಎಸ್ವೈ ಸುತ್ತ ಈಗ ಮೀಸಲಾತಿಯ ಅಭೇದ್ಯ ಕೋಟೆ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿರೋ ಬಹುತೇಕ ಜಾತಿಯ ನಾಯಕರು, ಮಠಾಧೀಶರು ಯಡಿಯೂರಪ್ಪರನ್ನ ಮೀಸಲಾತಿ ಪೀಕಲಾಟಕ್ಕೆ ಸಿಲುಕಿಸುತ್ತಿದ್ದಾರೆ. ಒಂದ್ ಕಡೆ ಪಂಚಮಸಾಲಿ ಸಮುದಾಯ ಪಂಚ್ ಮೇಲೆ ಪಂಚ್ ಕೊಡ್ತಿದ್ರೆ, ಮತ್ತೊಂದು ಕಡೆ ಕುರುಬ ಸಮುದಾಯ ರಣಕಹಳೆ ಮುಳುಗಿಸ್ತಿದೆ. ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯ ಮೀಸಲಾತಿ ಹೆಚ್ಚಳಕ್ಕೆ ಬಿಗಿಪಟ್ಟು ಹಿಡಿದಿದೆ. ಒಬ್ರ ಇಬ್ರ ಆಳಿಗೊಂದು ಕಲ್ಲು ಎಂಬಂತೆ ಬಹುತೇಕ ಎಲ್ಲಾ ಸಮುದಾಯದವರು ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ್ದು ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಪಂಚಮಸಾಲಿ ಪಂಚ್, ಕುರುಬರ ರಣಕಹಳೆ, ವಾಲ್ಮೀಕಿಯ ಬಿಗಿಪಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು. ಇದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ. ಯಾವುದೇ ಇಶ್ಯೂಗಳು ಬಂದರೂ ಸಹ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾವು ತೀರ್ಮಾನ ತಗೊಳ್ಬೇಕಾಗುತ್ತೆ. ವಯೋಸಹಜ ಕಾಯಿಲೆಯಿಂದ ಬುದ್ಧಿ ಭ್ರಮಣೆಯಿಂದ ನರಳುತ್ತಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಿದೆ. ಬಿಎಸ್ವೈಗೆ ಸಚಿವ ಸಂಪುಟ ವಿಸ್ತರಣೆ ಖಾತೆ ಯಾವ ರೀತಿ ಟೆನ್ಷನ್ ಉಂಟು ಮಾಡಿತೋ, ಈ ಜಾತಿ ಮೀಸಲಾತಿ ಅದಕ್ಕೂ 10 ಪಟ್ಟು ಅವರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಮೀಸಲಾತಿಯ ಜ್ವಾಲಾಗ್ನಿಯಲ್ಲಿ ರಾಜಾಹುಲಿ ಸರ್ಕಾರ ಬೆಂದು ಹೋಗಿದೆ. ದಿನಕ್ಕೊಂದು ಹೊಸ ಜಾತಿಗಳು ಮೀಸಲಾತಿ ಹೋರಾಟಕ್ಕೆ ಎಂಟ್ರಿ ಕೊಡ್ತಿದ್ದು ಕಮಲಾಧಿಪತಿಗೆ ದೊಡ್ಡ ತಲೆನೋವನ್ನೇ ತಂದಿದೆ. ಮೀಸಲಾತಿ ಕದನದ ಸಣ್ಣ ಕಿಡಿ ಇವತ್ತು ದೊಡ್ಡ ಬೆಂಕಿಯಾಗಿ ಹೊತ್ತಿ ಉರಿತಿದೆ. ಎಷ್ಟು ದಿನ 3 ಪ್ರಬಲ ಸಮುದಾಯಗಳು ಮೀಸಲಾತಿಗೆ ಬಿಗಿಪಟ್ಟು ಹಿಡಿದು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ವು. ಆದ್ರೆ ಈಗ ಈ ಮೀಸಲಾತಿ ಕದನದಲ್ಲಿ 7ಕ್ಕೂ ಹೆಚ್ಚು ಜಾತಿಗಳು ಸೇರ್ಪಡೆಯಾಗಿದ್ದು ಒಬ್ಬೊಬ್ಬರು ಒಂದೊಂದು ಬೇಡಿಕೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೇ ವಿಚಾರ ಈಗ ಬಿಎಸ್ವೈಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಒಂದು ಸಮುದಾಯ ಡೆಡ್ಲೈನ್ ಕೊಡುತ್ತೆ, ಮತ್ತೊಂದು ಸಮುದಾಯದ ಸ್ವಾಮೀಜಿ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಾರೆ. ಮತ್ತೊಬ್ರು ಸಿಎಂ ನಮಗೆ ಸ್ಪಂದಿಸದೇ ಇದ್ರೆ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಅಂತಾರೆ. ಪಂಗಡಗಳು, ಒಳಪಂಗಡಗಳು, SC ST ಮೀಸಲಾತಿ, ಇರೋ ಮೀಸಲಾತಿಯನ್ನು ಹೆಚ್ಚು ಮಾಡಿ ಅನ್ನೋರು ಒಬ್ರು, ಪ್ರಬಲ ಸಮುದಾಯವನ್ನು ಯಾಕೆ ಮೀಸಲಾತಿಗೆ ಸೇರಿಸ್ತೀರಾ ಅನ್ನೋರು ಮತ್ತೊಬ್ರು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಮೀಸಲಾತಿಗಾಗಿ ಸಾಯೋಕ್ಕೂ ಸಿದ್ಧ ಅಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ರ. ಒಂದು ಸಮುದಾಯ ಪಾದಯಾತ್ರೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರೆ ಮತ್ತೊಂದು ಸಮುದಾಯ ನಾವೇನು ಕಡಿಮೆ ಅಂತ ಸಮಾವೇಶ ಮಾಡಿ ತಮ್ಮ ಬಲ ತೋರಿಸಿದ್ರ. ಹಾಗಾದ್ರೆ ಯಾವೆಲ್ಲ ಸಮುದಾಯಗಳು ಸಿಎಂ ಮೇಲೆ ಒತ್ತಡ ಹಾಕ್ತಿವೆ? ಕೋಟಾ ಕದನ ಯಾವ ಸ್ವರೂಪ ಪಡೆದುಕೊಂಡಿದೆ? ಮೀಸಲಾತಿ ಜ್ವಾಲಾಗ್ನಿ ಯಾವ ರೀತಿ ಹೊತ್ತಿ ಉರಿತಿದೆ ಅಂತ ಈ ಬಗ್ಗೆ ನೋಡ್ತಾ ಹೋಗೋಣ. 2A ಮೀಸಲಾತಿಗೆ ಪಂಚಮಸಾಲಿ ಪೈಪೋಟಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ ಪಂಚಮಸಾಲಿ ಸ್ವಾಮೀಜಿ.
ಕಳೆದ ಕೆಲವು ದಿನಗಳಿಂದ ಲಿಂಗಾಯತ ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ಆಗ್ರಹಿಸಿ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದೆ. ಮೀಸಲಾತಿಗೆ ಆಗ್ರಹಿಸಿ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆದಿದೆ. 2A ಮೀಸಲಾತಿ ಕುರಿತು ವರದಿ ತರಿಸಿಕೊಳ್ಳೋದು ತಡವಾಗುತ್ತೆ ಅಂತ ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ಬರೋ 18ರಂದು ನಮ್ಮ ಪಾದಯಾತ್ರೆ ಬೆಂಗಳೂರಿಗೆ ತಲುಪುತ್ತೆ. ಅದು ಬೆಂಗಳೂರಿಗೆ ತಲುಪೋದ್ರೊಳಗೆ ವರದಿ ತರಿಸ್ಕೊಳ್ಳಿ, ಇಲ್ಲದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಸಿಎಂಗೇನೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಈ ಕುರಿತು ತುಮಕೂರಿನಲ್ಲಿ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಶ್ರೀಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಏನು ಒತ್ತಾಯ ಮಾಡಕ್ಕೆ ಇಚ್ಛೆ ಪಡ್ತೀನಪ್ಪ ಅಂದರೆ, ವರದಿ ತರಿಸಿಕೊಳ್ಳುವಂಥದ್ದು ವಿಳಂಬ ಆಗುವ ಸಾಧ್ಯತೆ ಇರುವಂಥ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಬೆಂಗಳೂರು ಮುಟ್ಟದ್ರೊಳಗಾಗೇ ನೀವು ವರದಿನ ತರಿಸ್ಕೊಳ್ಬೇಕು. ಬಹುತೇಕ ನಾವು ಬೆಂಗಳೂರು ನಗರವನ್ನು 18ಕ್ಕೆ ನಾವು ತಲುಪ್ಬೋದು. ಅಷ್ಟರೊಳಗೆ ವರದಿಯನ್ನು ತರಿಸ್ಕೊಂಡ್ರೆ ನಾವು ಭಾಳಷ್ಟು ಖುಷಿ ಆಗುತ್ತೆ. ಮತ್ತು ಅದು ಅನುಷ್ಠಾನಗೊಳಿಸ್ಲಿಕ್ಕೆ ಒಂದು 24 ಗಂಟೆ ಅನುಷ್ಠಾನಗೊಳಿಸ್ಬೋದು. ವರದಿಯನ್ನು ತರಿಸ್ಕೊಳ್ದೆ ಹೋದರೆ ಅನಿವಾರ್ಯವಾಗಿ ವಿಧಾನಸೌಧಕ್ಕೆ ನಾವು ಮುಕ್ತಿ ಆಗ್ತೀವಿ. ವರದಿ ತರಿಸ್ಕೊಂಡ್ರೆ ನಾವು ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಅಭಿನಂದಿಸ್ತೀವಿ. ಮೀಸಲಾತಿ ಹೋರಾಟದಿಂದ ಸಿಎಂ ಕಂಗೆಟ್ಟು ಹೋಗಿದ್ದಾರೆ. ಒಬ್ಬರಾದ ಮೇಲೆ ಒಬ್ರು ಸಿಎಂ ಮನೆ ಕದ ತಟ್ತಾನೆ ಇದ್ದಾರೆ. ಇದರಿಂದ ಸಿಎಂಗೆ ಬಾಣಲೆಯಿಂದ ಎಣ್ಣೆಗೆ ಬಿದ್ನೋ, ಎಣ್ಣೆಯಿಂದ ಬಾಣಲೆಗೆ ಬಿದ್ನೋ ಅನ್ನೋದೇ ಅರ್ಥ ಆಗ್ತಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಯಡಿಯೂರಪ್ಪ, ಸಂವಿಧಾನ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡೋಕೆ ಸಾಧ್ಯವೋ ಅದನ್ನ ಮಾಡೋಣ, ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂದ್ರು. ಸಂವಿಧಾನ ಚೌಕಟ್ಟಲ್ಲಿ, ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇಡೀ ದೇಶದ ಎಲ್ಲ ರಾಜ್ಯಗಳು ಏನಿದೆ ಅದನ್ನು ತಾನೇ ಇಲ್ಲೂ ನಾನು ಮಾಡಬೇಕು. ಸೊ ಆ ದಿಕ್ಕಿನಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ, ಅಡ್ವೊಕೇಟ್ ಜನರ ಹತ್ರ ಎಲ್ಲ ಪ್ರಮುಖರ ಹತ್ರ ಸಮಾಲೋಚನೆ ಮಾಡಿ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾವಾಗ ಸಿಎಂ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ನಮ್ಮದು ರಾಷ್ಟ್ರೀಯ ಪಕ್ಷ, ನಾನು ನಿರ್ಣಯ ಕೈಗೊಳ್ಳೋಕೆ ಆಗಲ್ಲ ಅಂದ್ರೂ ಆಗ ಇಡೀ ಪಂಚಮಸಾಲಿ ಸಮುದಾಯವೇ ಬಿಎಸ್ವೈ ವಿರುದ್ಧ ಸಿಡಿದೇಳಿತು. ಸಮುದಾಯದ ಸ್ವಾಮೀಜಿಗಳು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು. ಆಗ ಸಡನ್ ಆಗಿ ಯೂಟರ್ನ್ ಹೊಡೆದ ಬಿಎಸ್ವೈ ಪಂಚಮಸಾಲಿ ಮೀಸಲಾತಿ ಅಧ್ಯಯನಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ರು. ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳಲ್ಲಿ ಪಂಚಮಸಾಲಿ ಕೂಡ ಒಂದು. ಸದ್ಯ 3B ವರ್ಗದಲ್ಲಿದೆ. ಸಮುದಾಯದಲ್ಲಿ 90% ರೈತ ಕುಟುಂಬಗಳಿವೆ. ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಂಬ ವಾದವಿದೆ. ಹಾಗಾಗಿ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಬಿಗಿಪಟ್ಟು ಹಿಡಿದು ಕುಳಿತಿದೆ. 7.5 ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯ ಹೋರಾಟ. ಮೀಸಲಾತಿಗಾಗಿ ವಾಲ್ಮೀಕಿ ಶ್ರೀ ಸಾವಿನ ಎಚ್ಚರಿಕೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಸ್ವಾಮೀಜಿಗಳು ಕೂಡ ಮೀಸಲಾತಿಗೆ ಮತ್ತೆ ಕೂಗು ಎತ್ತಿದ್ದಾರೆ. ಫೆಬ್ರವರಿ 9ನೇ ತಾರೀಕು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳುವುದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ತಮಗಿರೋ ಎಸ್ಟಿ ಮೀಸಲಿನ ಪ್ರಮಾಣವನ್ನ 3% 7.5ಕ್ಕೆ ಹೆಚ್ಚಿಸುವಂತೆ ವಾಲ್ಮೀಕಿ ಸಮುದಾಯ ಈ ಹಿಂದಿನಿಂದಲೂ ಬೇಡಿಕೆ ಇಟ್ಟಿದೆ. ಮಹರ್ಷಿ ವಾಲ್ಮೀಕಿ ಜಾತ್ರೆಯಲ್ಲಿ ಬಿಎಸ್ವೈರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಘಟನೆ ನಡೆಯಿತು. ವಾಲ್ಮೀಕಿ ಶ್ರೀಗಳು ಇಲ್ಲಿಯೇ ಆಮರಣಾಂತ ಉಪವಾಸ ಮಾಡ್ತೀನಿ, ಈ ವೇಳೆ ನಾನು ಸತ್ರು ಪರವಾಗಿಲ್ಲ ಅಂದ್ರು. ಮಾರ್ಚ್ 9ರೊಳಗಾಗಿನೇ ಇದನ್ನ ಮಾಡಿಕೊಡುವಂಥ ಶಕ್ತಿ ನಿಮಗಿದೆ. ಫೈಲ್ ತರಿಸಿ ಸಹಿ ಮಾಡಿದ್ರೆ ಮುಗಿದ ಹೋಗುತ್ತದೆ. ಮಾರ್ಚ್ 9ನೇ ತಾರೀಕಿನೊಳಗಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದ್ರೆ ಇಲ್ಲೇ ಆಮರಣ ಅಂತ ಉಪವಾಸ ಕೂತ್ಕೊಂತೀವಿ. ಯಾಕಂದ್ರೆ ಹೋರಾಟ ಇದು. ನಾನೇನಾದ್ರು ಸತ್ರೆ ನೀವೆಲ್ಲ. ಯಾವಾಗ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಶ್ರೀಗಳು ಎಸ್ಟಿ ಮೀಸಲಾತಿಗಾಗಿ ಪ್ರಾಣ ಬಿಡೋಕ್ಕೂ ಸಿದ್ಧ ಅಂದ್ರೋ ಆಗ ಯಡಿಯೂರಪ್ಪನವರಿಗೆ ಬೇಸರವಾಯ್ತು. ತಕ್ಷಣ ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ರು. ನಾನೇನಾದ್ರು ಸತ್ರೆ ನೀವೆಲ್ಲ ಸಾಹೇಬ್ರೆ, ತಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ, ತಮ್ಮ ಬಗ್ಗೆ ವಿಶ್ವಾಸ ಇದೆ ಸಾಹೇಬ್ರೆ. ನನಗೆ ಮಾರ್ಚ್ 9ರೊಳಗೆ ಮೀಸಲಾತಿ ಪ್ರಕಟಿಸಬೇಕು ಅಂತ ಸ್ವಾಮೀಜಿ ಸರ್ಕಾರಕ್ಕೆ ಡೆಡ್ ಲೈನ್ ಬೇರೆ ಕೊಟ್ಟಿದ್ದಾರೆ. ಎಸ್ಟಿ ಮೀಸಲು 7.5ಕ್ಕೆ ಏರಿದ್ರೆ ವಾಲ್ಮೀಕಿ ಜನಾಂಗಕ್ಕೂ ಹೆಚ್ಚು ಮೀಸಲಾತಿ ಸಿಗಲಿದೆ. ಇನ್ನು ಈ ಸಮಾಜದಲ್ಲಿ ಜಾರಕಿಹೊಳಿ ಸಹೋದರರು, ಶ್ರೀರಾಮುಲು ಅಂತ ಘಟಾನುಘಟಿ ನಾಯಕರುಗಳೇ ಇದ್ದಾರೆ. ಹಾಗಾಗಿ ಈ ವಿಚಾರ ಕೂಡ ಸಿಎಂ ಬಿಎಸ್ವೈಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಮೀಸಲಾತಿಯನ್ನ 3% 7.5ಕ್ಕೆ ಹೆಚ್ಚಿಸಲು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ರಚಿಸಿರುವಂಥದ್ದು ತಮಗೆಲ್ಲ ತಿಳಿದಿದ್ದು. ಸಮಿತಿಯ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಆದಷ್ಟು ಬೇಗ
ನಮ್ಮ ಮಂತ್ರಿಮಂಡಲದ ಸಭೆಯಲ್ಲಿ ಚರ್ಚೆ ಮಾಡಿ ಬೇಡಿಕೆಯನ್ನು ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳಿಂದ ಒತ್ತಡ. ವಾಲ್ಮೀಕಿ ಸಮುದಾಯದ ಮೀಸಲಾತಿ ಟೆನ್ಷನ್ನಲ್ಲೇ ಬೆಂಗಳೂರಿಗೆ ಬಂದ ಯಡಿಯೂರಪ್ಪರಿಗೆ ಇನ್ನೊಂದು ಟೆನ್ಷನ್ ಕಾದಿತ್ತು. ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 30ಕ್ಕೂ ಹೆಚ್ಚು ಸ್ವಾಮೀಜಿಗಳು ವಿಜಯಪುರದಿಂದ ಬಂದು ಮೀಸಲಾತಿಗೆ ಪಟ್ಟು ಹಿಡಿದಿದ್ರು. ವೀರಶೈವ ಲಿಂಗಾಯತದಲ್ಲಿ 106 ಪಂಗಡಗಳಿವೆ. 32 ಒಳಪಂಗಡಗಳು OBCಗೆ ಸೇರಿದ್ದು, ಉಳಿದ 74 ಒಳಪಂಗಡಗಳನ್ನ ಮೀಸಲಾತಿಗೆ ಸೇರಿಸಿ ಅಂತ ಮನವಿ ಮಾಡಿದ್ರು. ಆಯ್ತು, ಏನಾದ್ರೂ ಮಾಡ್ತೀನಿ ಅಂತ ಯಡಿಯೂರಪ್ಪ ಹೇಳಿ ಕಳಿಸಿದ್ರು. ರಾಜಧಾನಿಯಲ್ಲೇ ಮೊಳಗಿತು ಕುರುಬ ಸಮುದಾಯದ ರಣಕಹಳೆ. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರ ಕದನ. ಪ್ರಸಕ್ತ ಹಿಂದುಳಿದ ವರ್ಗಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯ ಅಂದ್ರೆ ಅದು ಕುರುಬ ಸಮುದಾಯ. ಸದ್ಯ 2A ಮೀಸಲಾತಿ ಸಿಕ್ತಿದೆ. ಈ 2A ಇಂದ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನೋದು ಕುರುಬ ಸಮುದಾಯದ ಆಗ್ರಹ. ಈಗಾಗಲೇ ಕಾಗಿನೆಲೆ ಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಕಾಗಿನೆಲೆಯಿಂದ 21 ದಿನಗಳ ಪಾದಯಾತ್ರೆ ನಡೆಸಿದ್ರು. ನಂತರ ಬೆಂಗಳೂರಿನಲ್ಲಿಯೇ ಬೃಹತ್ ಸಮಾವೇಶ ನಡೆಸೋದರ ಮೂಲಕ ರಣಕಹಳೆ ಮೊಳಗಿಸಿತು. ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕೆಂಬ ಒಕ್ಕೊರಲ ಒತ್ತಾಯವನ್ನ ಮಂಡಿಸಿದ ಕುರುಬ ಸಮುದಾಯ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂಬ ಸಂದೇಶವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಈ ಮೀಸಲಾತಿಯ ಕದನ ಇಲ್ಲಿಗೆ ಮುಗಿಯೋದಿಲ್ಲ. ಈ ಪ್ರಬಲ ಸಮುದಾಯಗಳ ಜೊತೆಗೆ ಇನ್ನೂ ಹಲವು ಜಾತಿಗಳು ಬಿಎಸ್ವೈಗೆ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿವೆ. ಬಿಎಸ್ವೈ ಸುತ್ತ 10 ಸುತ್ತಿನ ಕೋಟಾದ ಕೋಟೆ ನಿರ್ಮಾಣವಾಗಿದೆ. ಬಿಎಸ್ವೈಗೆ ಜೈ ಅಂತಿದ್ದ ಶ್ರೀಗಳು ಮೀಸಲಾತಿ ವಿಚಾರಕ್ಕಾಗಿ ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಕೇವಲ ಪ್ರಬಲ ಸಮುದಾಯ ಮಾತ್ರವಲ್ಲ, ಹಿಂದುಳಿದ ವರ್ಗಗಳಾದ ಮಡಿವಾಳ, ಅಂಬಿಗರು ಸೇರಿದಂತೆ ಹಲವು ಸಮುದಾಯ ಮೀಸಲಾತಿಗೆ ಬೇಡಿಕೆ ಇಟ್ಟಿವೆ. ಈ ಬಗ್ಗೆ ಹೇಳ್ತೀವಿ, ಚಿಕ್ಕ ಬ್ರೇಕ್. ಮಸಾಲಿ ಕುರುಬ ಹೋರಾಟದ ನಡುವೆಯೇ ಇನ್ನಷ್ಟು ಜಾತಿಗಳು ಮೀಸಲಾತಿ ಅಸ್ತ್ರ ಪ್ರಯೋಗಿಸಿವೆ. ವಿವಿಧ ಬೇಡಿಕೆಗಳೊಂದಿಗೆ ಹೋರಾಟಕ್ಕೆ ಇಳಿಯಲು ಸಜ್ಜಾಗಿವೆ. ಗಂಗಾ ಮತಸ್ಥರು ಎಸ್ಟಿಗೆ ಸೇರಿಸಬೇಕು ಅಂತ ಪಟ್ಟು ಹಿಡಿದ್ರೆ, ಮಡಿವಾಳ ಸಮುದಾಯ ಎಸ್ಸಿಗೆ ಸೇರಿಸಬೇಕು ಅಂತ ಆಗ್ರಹ ಮಾಡಿದೆ. ಒಕ್ಕಲಿಗ ಸಮುದಾಯ ಒಂದ್ ರೀತಿ ಡಿಮ್ಯಾಂಡ್ ಮಾಡಿದ್ರೆ, ಗಾಣಿಗ ಸಮುದಾಯ ಮತ್ತೊಂದು ರೀತಿ ಬೇಡಿಕೆ ಇಟ್ಟಿದೆ. ಪಂಚಮಸಾಲಿ ಬೇಡಿಕೆಗೆ ಈಡಿಗ ಸಮಾಜದಿಂದ ವಿರೋಧ. ಈ ಕಡೆ ಪಂಚಮಸಾಲಿ ಸಮುದಾಯ ಯಾವಾಗ ತಮ್ಮ ಸಮಾಜವನ್ನ 2Aಗೆ ಸೇರಿಸಬೇಕು ಅಂತ ಬಿಗಿಪಟ್ಟು ಹಿಡಿತೋ, ಇದಕ್ಕೆ ಈಡಿಗ ಸಮಾಜ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಒಂದ್ ವೇಳೆ ಪಂಚಮಸಾಲಿಗೆ ಮೀಸಲಾತಿ ನೀಡಿದ್ರೆ ನಮ್ಮಂತ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗುತ್ತೆ, ಸರಿಯಾದ ಸೌಲಭ್ಯಗಳು ದೊರಕೋದಿಲ್ಲ ಅನ್ನೋದು ಈಡಿಗರ ವಾದ. ಎಸ್ಟಿಗೆ ಸೇರಿಸುವಂತೆ ಗಂಗಾ ಮಾತಾಸ್ತರರ ಬೇಡಿಕೆ, 2Aಗೆ ಸೇರಿಸುವಂತೆ ಒಕ್ಕಲಿಗರ ಆಗ್ರಹ. ಗಂಗಾ ಮಾತಸ್ಥ ಈ ಸಮುದಾಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಗುರುತಿಸಲ್ಪಡುತ್ತೆ. ಅಂಬಿಗ, ಬೆಸ್ತ, ಸುಣಗಾರ, ವಾಲಿಕಾರ, ಕೂಲಿಕಾರ, ಮೊಗವೀರ ಸೇರಿದಂತೆ 39 ಒಳಪಂಗಡಗಳಿವೆ. ರಾಷ್ಟ್ರ ಮಟ್ಟದಲ್ಲಿ ಕೂಲಿ ಸಮಾಜ ಎಸ್ಟಿ ವರ್ಗದಲ್ಲಿದೆ. ರಾಜ್ಯ ಸರ್ಕಾರವು ಈಗಾಗಲೇ ಈ ಸಮುದಾಯಗಳನ್ನ ಎಸ್ಟಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಸಮುದಾಯ ಅಂದ್ರೆ ಅದು ಒಕ್ಕಲಿಗ. ಒಕ್ಕಲಿಗ ಸಮುದಾಯದಲ್ಲಿ ಪ್ರಬಲ ಪ್ರಮುಖ ಮುಖಂಡರಿದ್ದಾರೆ. ಈ ಸಮುದಾಯ 3A ಕೋಟಾದಡಿ ಇದೆ. ಈ ಸಮುದಾಯ ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಆಧಾರದಲ್ಲಿ ಒಕ್ಕಲಿಗ ಸಮುದಾಯವನ್ನ 2Aಗೆ ಸೇರಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಸ್ವಾಮೀಜಿಗಳು ಹಾಗೂ ನಾಯಕರು. ಈಗಾಗಲೇ ರಾಜ್ಯ ಸರ್ಕಾರ ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಎಸ್ಸಿಗೆ ಸೇರಿಸುವಂತೆ ಬೇಡಿಕೆ ಇಟ್ಟ ಮಡಿವಾಳ ಸಮಾಜ, ಎಸ್ಟಿಗೆ ಸೇರಿಸುವಂತೆ ಗಾಣಿಗ ಸಮಾಜ ಒತ್ತಾಯ. ಮಡಿವಾಳ ಸಮುದಾಯದಲ್ಲಿ ಸ್ಥಿತಿವಂತರಿದ್ರೂ ಜನಸಂಖ್ಯೆ ತುಂಬಾ ಕಡಿಮೆ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ಮಡಿವಾಳ ಸಮಾಜ ಹಿಂದುಳಿದಿದೆ. ಪ್ರಸ್ತುತ ಮಡಿವಾಳ ಸಮಾಜ 2Aನಲ್ಲಿದೆ. ಮಡಿವಾಳ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕೆಂಬುದು ಬಹುದಿನಗಳ ಬೇಡಿಕೆ. ಗಾಣಿಗ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳಲ್ಲಿ ಒಂದಾಗಿದೆ. ಪ್ರಸಕ್ತ 2A ಅಡಿ ಮೀಸಲಾತಿ ಸಿಕ್ಕಿದೆ. ಈಗ ಈ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತೆ ಬೇಡಿಕೆ ಕೇಳಿಬರುತ್ತಿದೆ. ಕೂಡ ಸೇರ್ಕೊಂಡಿದೆ. ಹೀಗೆ ಒಂದೊಂದೇ ಸಮಾಜ ಮೀಸಲಾತಿ ದಾಳವನ್ನ ಹೂಡ್ತಾ ಇರೋದು ಸಿಎಂಗೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದೆ. ಇದರಿಂದ ಬಿಎಸ್ವೈ ಪಾರಾಗೋದು ತುಂಬಾನೇ ಕಷ್ಟ.
ಸವಿತಾ ಸಮಾಜ ಪ್ರಸ್ತುತ 2A ನಲ್ಲಿದೆ. ಈ ಪ್ರವರ್ಗದಲ್ಲಿ 15% ಮೀಸಲಾತಿ ನೀಡಲಾಗ್ತಿದೆ. ಸವಿತಾ ಸಮಾಜ ಸೇರಿ ವೃತ್ತಿ ಆಧಾರಿತ ಸಮುದಾಯಗಳಿಗೆ 8% ಮೀಸಲಾತಿ ನೀಡಿ ಪ್ರತ್ಯೇಕ ಪ್ರವರ್ಗ ರಚಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಮರಾಠ ಸಮುದಾಯ ಕೂಡ ಮೀಸಲಾತಿಗೆ ಬೇಡಿಕೆ ಇಟ್ಟಿದೆ. ಮರಾಠ ಸಮುದಾಯ ಪ್ರಸ್ತುತ 3Bಯಲ್ಲಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾಗಿದೆ. ಹೀಗಾಗಿ 2Aಗೆ ಸೇರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಈ ಹಿಂದೆ ಸಿಎಂ ಬಿಎಸ್ವೈಗೆ ಬಹುಪರ ಕಂದಿದ್ದ ಸ್ವಾಮೀಜಿಗಳೆಲ್ಲ ಇವತ್ತು ಸಿಎಂ ವಿರುದ್ಧ ಬುಸುಗುಡುತ್ತಿದ್ದಾರೆ. ಆಗ ರಾಜಾಹುಲಿ ಮಠ ಮಾನ್ಯಗಳಿಗೆ ಕೋಟಿ ಹಣ ಕೊಡ್ತಿದ್ರು. ಇದರಿಂದ ಸ್ವಾಮೀಜಿಗಳು ಫುಲ್ ಖುಷ್ ಆಗ್ತಿದ್ರು. ಸಿಎಂಗೆ ಜೈ ಅನ್ನೋದೇನೋ, ಇದ್ರೆ ಬಿಎಸ್ವೈ ಅಂತ ಸಿಎಂ ಇರಬೇಕು ಅಂತ ಹೇಳೋದೇನೋ. ಆದ್ರೆ ಈಗ ಅದೇ ಸ್ವಾಮೀಜಿಗಳೇ ಬಿಎಸ್ವೈ ವಿರುದ್ಧ ಉಲ್ಟಾ ಹೊಡಿತಿದ್ದಾರೆ. ಮೀಸಲಾತಿ ಅಸ್ತ್ರ ಪ್ರಯೋಗಿಸಿರೋ ಶ್ರೀಗಳು ಯಾವ ಮಟ್ಟಿಗೆ ರಾಜಾಹುಲಿ ವಿರುದ್ಧ ಕಿಡಿಕಾರ್ತಿದ್ದಾರೆ ಅಂದ್ರೆ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸಿಎಂಗೆ ಈ ರೀತಿ ಸವಾಲು ಸಮಸ್ಯೆಗಳೇನು ಹೊಸದೇನಲ್ಲ. ಇದು ಬಿಎಸ್ವೈ ಕುರ್ಚಿಗೆ ದೊಡ್ಡ ಸಂಕಷ್ಟ ತಂದಿಟ್ಟಿರೋದಂತೂ ಸುಳ್ಳಲ್ಲ. ಆದರೆ ಬಿಎಸ್ವೈ ಇದನ್ನ ಈ ಮೀಸಲಾತಿ ಜ್ವಾಲೆಯನ್ನ ತಣ್ಣಗಾಗಿಸೋಕೆ ಒಂದು ಅಸ್ತ್ರ ಹೂಡಿದ್ದಾರೆ. ಅದುವೇ ಆಯಾ ಸಮುದಾಯದ ನಾಯಕರೇ ಇದನ್ನ ಶಮನ ಮಾಡಬೇಕು ಅಂತ ಪಂಚಮಸಾಲಿ ಮೀಸಲಾತಿ ವಿಚಾರವನ್ನು ಸಚಿವ ಮುರುಗೇಶ್ ನಿರಾಣಿಗೆ ನೀಡಿದ್ದಾರೆ. ಸ್ವಾಮೀಜಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಉಲ್ಬಣವಾಗದಂತೆ ನೋಡಿಕೊಳ್ಳೋಕೆ ಹೇಳಿದ್ದಾರೆ. ಕುರುಬ ಸಮುದಾಯದ ಮೀಸಲಾತಿ ರಣಕಹಳೆ ಸರ್ಕಾರಕ್ಕೆ ಯಾವುದೇ ರೀತಿ ತಲೆನೋವಾಗಬಾರದು ಅಂತ ಇದರ ಉಸ್ತುವಾರಿಯನ್ನ ಈಶ್ವರಪ್ಪನವರಿಗೆ ನೋಡೋಕೆ ಹೇಳಿದ್ದಾರೆ. ಹಾಗೆ ವಾಲ್ಮೀಕಿ ಮೀಸಲಾತಿ ಹೋರಾಟದ ಮೇಲುಸ್ತುವಾರಿಯನ್ನ ಜಾರಕಿಹೊಳಿ ಸಹೋದರರು ಹಾಗೂ ಶ್ರೀರಾಮುಲು ಹೆಗಲಿಗೆ ನೀಡಿದ್ದಾರೆ. ಹಾಗೆ ಒಕ್ಕಲಿಗ ಸಮುದಾಯದ ಬೇಡಿಕೆ ಏನಿದೆ ಈ ಬಗ್ಗೆ ನೋಡಿಕೊಳ್ಳೋದಕ್ಕೆ ಆರ್ ಅಶೋಕ್ಗೆ ಸೂಚಿಸಿದ್ದಾರೆ ಅನ್ನೋ ಮಾತಿದೆ. ಸಿಎಂ ಕುರ್ಚಿ ಈಗ ಮೀಸಲಾತಿ ಅನ್ನೋ ಮುಳ್ಳಿನ ಮಧ್ಯೆ ಸಿಲುಕೊಂಡಿದೆ. ಕುರ್ಚಿಯಿಂದ ಇಳಿದ್ರೆ ಮುಳ್ಳು ಚುಚ್ಚುತ್ತೆ, ಕುರ್ಚಿನೇ ಬಿಟ್ಟು ಎದ್ರೆ ಯಾರಾದರೂ ಹೊತ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ಮೀಸಲಾತಿಯ ಚಕ್ರವ್ಯೂಹದ ಸುಳಿಯಲ್ಲಿ ಸಿಲುಕೊಂಡು ಸಿಎಂ ಪಡಬಾರದ ಪಾಡು ಅನುಭವಿಸುತ್ತಿದ್ದಾರೆ. ಮೀಸಲಾತಿ ಅನ್ನೋ ಮಹಾ ಸುಳಿಯಲ್ಲಿ ಸರ್ಕಾರ ಸಿಲುಕೊಂಡಿದೆ. ಒಟ್ನಲ್ಲಿ ಈ ಕೋಟಾ ಕದನ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿ ಪರಿಣಮಿಸೋ ಎಲ್ಲ ಸಾಧ್ಯತೆಗಳೂ ಇವೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.